ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಎಮ್ಮೆಮಾಡು ದರ್ಗಾದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಸೂಫಿ ಶಹೀದ್ ವಲಿಯುಲ್ಲಾಹಿ ಸಯೀದ್ ಹಸನ್ ಸಕಾಫ್ ಅಲ್ ಹಲ್ರಮಿ ಹಾಗೂ ಇತರರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವ ಉರುಸ್ ಸಮಾರಂಭಕ್ಕೆ ಶ್ರದ್ಧಾಭಕ್ತಿಯ ಚಾಲನೆ ಸಿಕ್ಕಿದೆ. ಎಮ್ಮೆಮಾಡುವಿನಲ್ಲಿ ಶುಕ್ರವಾರ ಜುಮಾ ನಮಾಜಿನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಕ್ಕೆ ತೆರಳಿದ ಸಮುದಾಯ ಬಾಂಧವರು ಬೆಳ್ತಂಗಡಿಯ ಸಯೀದ್ ಜೈನುಲ್ ಆಬಿದೀನ್ ಜಿಫ್ರಿ ತಂಗಳ್ ನೇತೃತ್ವದಲ್ಲಿ ಮಖಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಪಿಎ ಅಬೂಬಕರ್ ಸಕಾಫಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಜಮಾತ್ ವತಿಯಿಂದ ಊರಿನ 2 ಅನಾಥ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮ ನಡೆಯಿತು. سيدنا مصطفى محمد اللهم آته الوسيلة والفضيلة والدرجة الرفيعة اللهم إلى حضرة أصحابه البدريين والوحديين وسائر الصحابة كلهم أجمعين اللهم إلى حضرة ساداتنا أهل العباد الخمسة رضي الله عنهم وأزواجه الطاهرات أمهات المؤمنين جميع أهل بيت رسول الله صلى الله عليه وسلم وسائر الصحابة والقرابة كلهم أجمعين اللهم إلى حضرة ساداتنا سائر الأنبياء والمرسلين والملائكة المقربين بهذه قلادة من الذهب مثلا ورأيت به ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ, ಮೇ 3ರವರೆಗೆ ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮೇ 29ರಂದು ಸರ್ವಧರ್ಮ ಸಮ್ಮೇಳನ ನಡೆಯಲಿದ್ದು ಧಾರ್ಮಿಕ ಪಂಡಿತರು, ರಾಜಕೀಯ ನೇತಾರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಹೊರ ಜಿಲ್ಲೆ ರಾಜ್ಯಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸೂಫಿ ಸೈಯದ್ ರಲಿಯಲ್ಲಾಹು ಅನ್ಹು ಹಾಗೂ ಸೈಯದ್ ಹಸನ್ ಸಕಾಫ್ ಅಲ್ ಹಲ್ರಮಿ ರಲಿಯಲ್ಲಾಹು ಅನ್ಹುರವರ ಉರುಸ್ ಕಾರ್ಯಕ್ರಮವು ಇವತ್ತು ಮಕಾಂ ಜಿಯಾರತ್ನೊಂದಿಗೆ ಅಧಿಕೃತವಾಗಿ ಚಾಲನೆಗೊಂಡಿರುತ್ತದೆ. ಈ ಕಾರ್ಯಕ್ರಮವು ಬರುವ ಶುಕ್ರವಾರವರೆಗೆ ನಡೆಯಲಿದ್ದು ಪ್ರತಿದಿನ ರಾತ್ರಿ ಧಾರ್ಮಿಕ ಮುಖಂಡರುಗಳಿಂದ ಮತ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ 29ನೇ ತಾರೀಕು ಸೋಮವಾರದಂದು ಸಾರ್ವಜನಿಕ ಸಮ್ಮೇಳನ ಹಾಗೂ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವು ಕೂಡ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ರಾಜ್ಯದಿಂದ ವಿವಿಧ ಭಾಗಗಳಿಂದ ಜಾತಿ ಭೇದವಿಲ್ಲದೆ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಾಜುಲ್ ಇಸ್ಲಾಂ ಜಮಾತಿನ ಪರವಾಗಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಈ ಸಂದರ್ಭ ಸಯೀದ್ ಇಲಿಯಾಸ್ ತಂಗಳ್, ಎಮ್ಮೆಮಾಡು ಮಸೀದಿಯ ಮುದರಿಸ್ ಹಮ್ಜಾ ಸಕಾಫಿ, ಜಮಾತ್ ಮಾಜಿ ಅಧ್ಯಕ್ಷ ಹುಸೈನ್ ಸಕಾಫಿ, ಕಾರ್ಯದರ್ಶಿ ಸಿಕೆ ಹ್ಯಾರಿಸ್, ಸಹ ಕಾರ್ಯದರ್ಶಿ ಸಿಎಸ್ ಇಬ್ರಾಹಿಂ, ಖಜಾಂಚಿ ಎನ್ಕೆ ಆಲಿ, ಉಮರ್ ಮುಸ್ಲಿಯಾರ್, ಚಕ್ಕೇರ ಮೂಸಾ ಹಾಜಿ, ಹಜೇನಾರ್ ಹಾಜಿ ಸೇರಿದಂತೆ ಮತ್ತಿತರರು ಇದ್ದರು.